ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಸರ್ ವಿಡಿಯೋ ತೋರಿಸಾದ್ಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ರಜತ್ ಸಹ ತನ್ನ ತಪ್ಪನ್ನು ಒಪ್ಕೊಂಡ್ರು. ಹಾಗೆ ತಪ್ಪಿಲ್ಲದಿದ್ದರೂ ಮೋಕ್ಷಿತನೂ ಒಪ್ಕೊಂಡ್ರು. ಹಾಗೆ ಉಸ್ತುವಾರಿಗಳಾದ ಚೈತ್ರ ಕುಂದಾಪುರ ಮತ್ತು ಉಗ್ರ ಮಂಜು ಸಹ ತಪ್ಪನ್ನು ಒಪ್ಕೊಂಡ್ರು. ಬಟ್ ಭವ್ಯಗೌಡ ಅವರು ಮಾತ್ರ ಕೊನೆ ತನಕ ತಪ್ಪನ್ನು ಒಪ್ಕೊಂಡ್ಲೇ ಇಲ್ಲ. ಸುಳ್ಳನ್ನ ಮುಂದುವರಿಸ್ತಾನೆ ಹೋದ್ರು ಅಂತಲೇ ಹೇಳ್ಬೋದು. ನಿನ್ನೆ ಎಪಿಸೋಡ್ನಲ್ಲಿ ಒಂದ್ಸಲ ವಿಡಿಯೋ ಹಾಕ್ಮೇಲೆ ಎಲ್ಲರೂ ನೋಡಿರ್ತಾರೆ. ಹಾಗೆ ಸರ್ ಮಿಸ್ ಆಗಿ ಆಯಿತು ತಪ್ಪು ಅಂತ ಹೇಳಿದರೆ ಅಲ್ಲಿಗೆ ಸರಿ ಹೋಗ್ತಿತ್ತು. ಬಟ್ ಅವರು ಸುಳ್ಳನ್ನೇ ಮುಂದುವರಿಸಿದ್ರು ಅಂತಲೇ ಹೇಳ್ಬೋದು. ನಿನ್ನೆ ಆ್ಯಕ್ಚುಲಿ ಎಲ್ಲ ಕಡೆ ಜೋರಾಗಿ ಮಾತಾಡೋ ಭವ್ಯಕ್ಕ ಎಷ್ಟು ಸೈಲೆಂಟ್ ಆಗಿದ್ರು ನಿನ್ನೆ ಎಪಿಸೋಡ್ನಲ್ಲಿ. ಮತ್ತು ತ್ರಿವಿಕ್ರಮ್ ಹತ್ರ ಬೇರೆ ಆಣೆ ಹಾಕಿ ಹೇಳಿದ್ರು. ಆವಾಗಲೇ ಗೊತ್ತಾಯಿತು ಭವ್ಯಕ್ಕ ಗೊತ್ತಿದ್ದೇ ಮಾಡಿದ್ದು ಅಂತ. ಇಲ್ಲದಿದ್ದರೆ ನೋಡಬೇಕಿತ್ತು ಅಕ್ಕಂದು ಆ್ಯಕ್ಟಿಂಗು. ಮೋಕ್ಷಿತ ಅವರು ಸ್ಟ್ಯಾಂಡ್ ತಗೊಳೋದಿಲ್ಲ ಅಂತ ಹೇಳಿ ಮನೆಯಿಂದ ಮೋಕ್ಷಿತ ಹೋಗಬೇಕು ಅಂತ ಹೇಳಿದಾಗ ಭವ್ಯಗೆ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೊಂಡ್ರು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 11 ಮೊದಲ ಸಲ ಖಡಕ್ ಸಂಡೇ ಎಪಿಸೋಡ್ ನೋಡಿದಾಗ ಆಯಿತು. ಬಿಕಾಸ್ ಪ್ರತಿ ವಾರ ಯಾವುದೋ ಒಂದು ಸಿಲ್ಲಿ ಪಾಯಿಂಟ್ ಇಟ್ಕೊಂಡು ಚೈತ್ರ ಐಶ್ವರ್ಯ ಟಾಪಿಕ್ ನಡೀತಿತ್ತು. ನಿನ್ನೆ ಮಾತ್ರ ಖಡಕ್ ಎಪಿಸೋಡ್ ಆಗಿತ್ತು. ನಿಯತ್ತಿನ ಆಟಗಾರರ ಹನುಮಂತ ಮತ್ತು ಧನು ಅವ್ರನ್ನ ಹೊಗಳಿದ್ದು, ಐಶು ಮೋಕ್ಷಿತ ಅವ್ರನ್ನ ಹೇಳಿದ್ದು ತುಂಬ ಚೆನ್ನಾಗಿತ್ತು ನಿನ್ನೆ ಎಪಿಸೋಡು. ತಪ್ಪು ಮಾಡೋದು ಸಹಜ. ಇನ್ಮೇಲಿಂದನೂ ಭವ್ಯಗೌಡ ಅವರು ನಿಯತ್ತಾಗಿ ಟಾಸ್ಕ್ ಆಡಬೇಕು. ಹಾಗೆ ದ್ವೇಷದ ನಾಮಿನೇಟ್ ಒಳಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಐಶ್ವರ್ಯ ಅಂತಲೇ ಹೇಳ್ಬೋದು. 5 ವಾರಗಳಿಂದ ಕಂಟಿನ್ಯೂ ಆಗಿ ನಾಮಿನೇಟ್ ಮಾಡ್ತಿದ್ರು ಭವ್ಯಗೌಡ ಅವರು. ಫೈನಲಿ ಐಶ್ವರ್ಯ ಅವರು ಎಲಿಮಿನೇಟೆಡ್ ಆಗಿದ್ದಾರೆ. ಹಾಗೆ ರೆಸಲ್ಟ್ ಟಾಸ್ಕ್ನಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಅವರು ಐಶ್ವರ್ಯಗೆ ಹೇಳಿದರು, ಇದೇ ನಿಮಗೆ ಲಾಸ್ಟ್ ವಾರ ಅಂತ ರಜಿತ್ ಅವರು. ಹಾಗೆ ತ್ರಿವಿಕ್ರಮ್ ಅವರು ಒಗ್ದೊಗ್ದು ಹೊರಗೆ ಹಾಕ್ತೀವಿ ಅಂತ ಹೇಳಿದರು. ಫುಲ್ ಎಪಿಸೋಡ್ ನೋಡೋದವ್ರಿಗೆ ಗೊತ್ತಾಗುತ್ತೆ ಇದು ಯಾವಾಗ ಹೇಳಿದ್ರು ಅಂತ. ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ.